ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 21ನೇ ವಾಕ್ಯ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಮನುಷ್ಯರಾದಂತಹ ನಮ್ಮ ಮನಸ್ಸಲ್ಲಿ ಅನೇಕ ಪ್ಲ್ಯಾನ್ಗಳಿದ್ದಾವೆ. ಪ್ಲ್ಯಾನ್ ಇಲ್ಲದೆ ಇರುವಂತಹ ಒಬ್ಬ ಮನುಷ್ಯನೂ ಸಹ ಈ ಭೂಮಿಯಲ್ಲಿಲ್ಲ. ಎಲ್ಲರಿಗೂ ಪ್ಲ್ಯಾನ್ಗಳಿದ್ದಾವೆ. ನಾನು ಇದನ್ನು ಮಾಡಬೇಕು, ಹೀಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಇಂಥ ಕಾರ್ಯವನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ತುಂಬ ಪ್ಲ್ಯಾನ್ಗಳಿರೋನು ಮನುಷ್ಯ ಅನ್ನೋನು. ಪ್ಲ್ಯಾನ್ ಇರುವಂತಹ ಒಬ್ಬ ವ್ಯಕ್ತಿ ತುಂಬ ಪ್ಲ್ಯಾನ್ ಮಾಡ್ಕೊಳ್ತಾನೆ. ಆದರೆ ದೇವರ ಪ್ಲ್ಯಾನ್ ಮಾತ್ರ ನಡೆಯೋದು. ಏಕೆಂದರೆ ನೀವು ಅನೇಕ ಪ್ಲ್ಯಾನ್ಗಳನ್ನು ಮಾಡಿದ್ದೀವಿ, ಅನೇಕ ಆಲೋಚನೆಗಳನ್ನು ಮಾಡಿದ್ದೀವಿ. ಕೆಲವು ನಡೆದಿರ್ಬೋದು, ಕೆಲವು ನಡೆದಿರ. ನಮ್ಮ ಆಲೋಚನೆ ನಡೆದಾಗ ನಮಗೆ ತುಂಬ ಇಷ್ಟ ಆಗುತ್ತೆ. ಆದರೆ ನಮ್ಮ ಆಲೋಚನೆ ನಡೀದೇ ಇದ್ದಾಗ ನಮಗೆ ನಿರಾಶೆ ಆಗುತ್ತೆ. ಅದೊಂದು ವಿಷಯ ತಿಳ್ಕೊಳ್ಬೇಕು. ನಮ್ಮ ಆಲೋಚನೆಗಿಂತ ಉತ್ತಮವಾದಂತಹ ಆಲೋಚನೆ ಉಳ್ಳಂತಹ ಒಬ್ಬ ದೇವರು, ನಮಗಾಗಿ ಒಳ್ಳೆಯ ಆಲೋಚನೆ ಇರುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಸತ್ಯವೇದವನ್ನು ಗಮನಿಸುವಾಗ ಅನೇಕ ಭಕ್ತರುಗಳ ಕುರಿತಾಗಿ ನಾವು ನೋಡ್ಬೋದು. ಯೋಸೇಫನ ಕುರಿತು ಅವರ ತಂದೆಗೊಂದು ಪ್ಲ್ಯಾನ್ ಇತ್ತು. ಏನು ಪ್ಲ್ಯಾನು? ನನ್ನ ಮಗ ಕಷ್ಟಗಳನ್ನ ಅನುಭವಿಸಬಾರ್ದು, ನನ್ನ ಮಗ ಬಿಸಿಲಲ್ಲಿ ಹೋಗಬಾರ್ದು, ನನ್ನ ಮಗ ಕುರಿ ಕಾಯಕ್ಕೆ ಹೋಗಬಾರ್ದು, ಅವನು ನನ್ನ ಜೊತೆನೇ ಇರಬೇಕು. ಯಾಕೆಂದರೆ ಮುಪ್ಪಿನಲ್ಲಿ ಅವನು ಹುಟ್ಟಿದ್ರಿಂದ ಯಾಕೋಬ ಅವನನ್ನು ತುಂಬ ಪ್ರೀತಿ ಮಾಡ್ತಾನೆ. ಆದರೆ ದೇವರ ಪ್ಲ್ಯಾನ್ ಯೋಸೇಫನ ಕುರಿತು ಡಿಫ್ರೆಂಟ್ ಆಗಿತ್ತು. ತಂದೆ ಅವನನ್ನು ತನ್ನ ಬಳಿಯಲ್ಲಿ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಗ ದೇವರು ಅವನನ್ನು ಐಗುಪ್ತ ದೇಶದ ಮಂತ್ರಿಯನ್ನಾಗಿ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ದೇವರ ಆಲೋಚನೆ ಮತ್ತು ತಂದೆಯ ಆಲೋಚನೆ ಎರಡು ಬಹಳ ಅಜಗಜಾಂತರ ಇದೆ. ಯೆಶಾಯ 55 ನಾವು ಓದ್ತೀವಿ, ನನ್ನ ಆಲೋಚನೆ ಅಲ್ಲ ನಿಮ್ಮ ಆಲೋಚನೆ, ನನ್ನ ಮಾರ್ಗಗಳಲ್ಲ ನಿಮ್ಮ ಮಾರ್ಗಗಳು. ದೇವರಿಗೆ ನಮ್ಮ ಬಗ್ಗೆ, ನಮ್ಮ ಕುರಿತು, ನಮ್ಮ ಮಕ್ಕಳ ಕುರಿತು, ನಮ್ಮ ಫ್ಯಾಮಿಲಿ ಕುರಿತು ದೇವರಿಗೆ ಪ್ಲ್ಯಾನ್ ಇದೆ. ಅದು ನಮ್ಮ ಪ್ಲ್ಯಾನ್ ರೀತಿಯಲ್ಲ. ಅದೊಂದು ಡಿಫ್ರೆಂಟ್ ಆದಂತಹ ಪ್ಲ್ಯಾನ್, ಅದೊಂದು ವ್ಯತ್ಯಸ್ತವಾದಂತಹ ಒಂದು ಪ್ಲ್ಯಾನ್. ಅದು ಆ ಪ್ಲ್ಯಾನನ್ನು ದೇವರು ನಮಗಾಗಿ ಮಾಡುವುದಕ್ಕೆ ಶಕ್ತನು. ಯೋಸೇಫನ ಲೈಫಲ್ಲಿ ನಾವು ಅದನ್ನು ಗಮನಿಸ್ತೀವಿ. ದೇವರು ತನ್ನ ಆಲೋಚನೆಯನ್ನು ನೆರವೇರಿಸುವುದಕ್ಕಾಗಿ ಯೋಸೇಫನನ್ನು ಮನೆಯಿಂದ ಹೊರಗೆ ಕರ್ಕೊಂಬರ್ತಾರೆ. ಅದಕ್ಕಿರುವಂಥ ಸನ್ನಿವೇಶವನ್ನು ದೇವರು ಉಂಟು ಮಾಡ್ತಾರೆ. ಸಹೋದರರು ಅವನನ್ನು ಮಾರುವಂತಹ ಸ್ಥಿತಿಗೆ ತರ್ತಾರೆ. ಪೋಟಿಫೆರನು ಅವನನ್ನು ಸೆರೆಮನೆಗೆ ಹಾಕುವಂಥ ಸ್ಥಿತಿಗೆ ತರ್ತಾರೆ. ಯೋಸೇಫನ ಲೈಫ್ ಮಿಸರಬಲ್ ಆಗುತ್ತೆ, ಬಹಳ ವೇದನಾಜನಕವಾಗತ್ತೆ, ಬಹಳ ನಿರಾಶೆಯುಳ್ಳದ್ದಾಗಿ ಮಾರ್ಪಡುತ್ತೆ. ಯಾಕೆ? ಅವನ ಜೀವಿತದಲ್ಲಿ ಬಹಳ ನಿರಾಶೆ ತುಂಬಿಕೊಂಡು ಯಾಕಪ್ಪ ನನಗೆ ಕಷ್ಟ ಎಂದು ಯೋಚನೆ ಮಾಡುವಂಥ ರೀತಿ ಅವನ ಲೈಫ್ ಆಗೋಗ್ಬಿಡುತ್ತೆ. ಬಹಳ ವೇದನೆಯನ್ನು ಅನುಭವಿಸ್ತಾನೆ, ಬಹಳ ಕಣ್ಣೀರನ್ನು ಅವನು ಅನುಭವಿಸ್ತಾನೆ. ಆದರೆ ಆ ಮಾರ್ಗ ಎಲ್ಲಿಗಿತ್ತು? ದೇವರ ಆಲೋಚನೆಗಿರುವಂತಹ ಮಾರ್ಗವಾಗಿತ್ತು. ದೇವರ ಮಾರ್ಗಕ್ಕಿರುವಂತಹ ಒಂದು ಆಲೋಚನೆಯಾಗಿತ್ತು. ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕಷ್ಟಗಳು, ವೇದನೆಗಳು, ದುಃಖಗಳು ತುಂಬಿಕೊಂಡು ಆ ವೇದನೆ ಅನುಭವದಲ್ಲಿ ಒಂದು ವೇಳೆ ನಾವು ಹಾದು ಹೋಗ್ತಾ ಇದ್ದರೂ ಸಹ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನನ್ನ ಆಲೋಚನೆ ಬೇಡ ಎಂಬುದಾಗಿತ್ತು, ಆದರೆ ದೇವರ ಆಲೋಚನೆ ನನ್ನಲ್ಲಿ ನೆರವೇರಬೇಕು ಅಂತ ಹೇಳಿದ್ರೆ ನಾನು ಇದರಲ್ಲಿ ಹಾದು ಹೋಗಲೇಬೇಕು. ದಾವೀದನ ಕುರಿತು ತಂದೆಗೆ ಒಂದು ಆಲೋಚನೆ ಇತ್ತು. ದಾವೀದ ಕುರಿ ಕಾಯ್ದು ಅವನು ಜೀವನವನ್ನು ನಡೆಸಬೇಕು, ಒಬ್ಬ ಕುರುಬನಾಗಿ ಕಾಣಬೇಕು ಅಂತ. ಆದರೆ ದೇವರ ಇಷ್ಟ ತನ್ನ ಪ್ರಜೆಗಳಾದ ಇಸ್ರಾಯೇಲರ ಕುರುಬನಾಗಿ ಅವನನ್ನು ಮಾಡಬೇಕು ಅಂತ. ದಾವೀದನ ತಂದೆಯಾದ ಇಷಾಯನಿಗೆ ದಾವೀದನ ಕುರಿತಿದ್ದಂತಹ ಆಲೋಚನೆಗಿಂತ ಉನ್ನತವಾದ ಆಲೋಚನೆ ದಾವೀದನ ಕುರಿತು ದೇವರಿಗಿತ್ತು. ಆದರೆ ನೆರವೇರಿದ್ದು ಯಾವುದು? ದಾವೀದನ ತಂದೆ ಆಲೋಚನೆ ಅಲ್ಲ, ಯೋಸೇಫನ ತಂದೆ ಆಲೋಚನೆ ಅಲ್ಲ, ನೆರವೇರಿದ್ದು ದೇವರ ಆಲೋಚನೆ. ಈ ಹಗಲಿನ ಸಮಯದಲ್ಲಿ ನನ್ನ ಕುರಿತು, ನಮ್ಮೆಲ್ಲರ ಕುರಿತು, ಅಥವಾ ಒಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುರಿತು, ನಿಮ್ಮ ಮಕ್ಕಳ ಕುರಿತು, ನಿನ್ನ ಗಂಡನ ಕುರಿತು, ಹೆಂಡತಿಯ ಕುರಿತು ಅನೇಕ ಆಲೋಚನೆಗಳು ನಿನಗಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ,
ಆ ಆಲೋಚನೆ ಯಾವುದೂ ನಡೆಯಲ್ಲ. ಎಲ್ಲ ದೇವರ ಆಲೋಚನೆ ಮಾತ್ರ ನಡೀತದೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನನ್ನೇ ನಿನ್ನ ಸ್ಥಳಕ್ಕೆ ಒಪ್ಪಿಸಿಕೊಡ್ತೇನೆ. ನನ್ನ ಆಲೋಚನೆ ಬೇಡ ಸ್ವಾಮಿ, ನನ್ನ ಚಿತ್ತ ಬೇಡ, ನನ್ನ ಸಂಕಲ್ಪಗಳು ನಡೆಯೋದು ಬೇಡ. ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ, ನಿನ್ನ ಆಲೋಚನೆ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿಮಗಾಗಿ ಕಾರ್ಯವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನೀನು ನನಗಾಗಿ ಇಟ್ಟಿರುವಂತಹ ಉನ್ನತವಾದ ಆಲೋಚನೆಗಾಗಿ ಸ್ತೋತ್ರ. ಅದು ನಮ್ಮ ಆಲೋಚನೆಗಿಂತ ಮಿಗಿಲಾದ ಆಲೋಚನೆ ದೇವರು ನಮಗೋಸ್ಕರ ಇಟ್ಟಿದ್ದಾರೆ. ಈ ದಿವಸಗಳಲ್ಲಿ ಆ ದೇವರ ಆಲೋಚನೆಗೆ ವಿಧೇಯರಾಗೋಣ, ಆತನ ಮುಖವನ್ನು ನೋಡೋಣ, ಆತನಲ್ಲಿ ಆಶ್ರಯಿಸೋಣ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಸೊಲೊಮೋನ ಹೇಳ್ತಾನೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಆಲೋಚನೆ ಈಡೇರುತ್ತೆ. ಕಣ್ಣುಗಳನ್ನ ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ನಾವು ಮಾಡುವಂಥ ಆಲೋಚನೆಗಳಿಗಿಂತ ಮಿಗಿಲಾದಂತಹ ಉನ್ನತವಾದ ಆಲೋಚನೆ ನಮಗಾಗಿ ನೀನಿಟ್ಟುಕೊಂಡಿರುವುದಕ್ಕಾಗಿ ಸ್ತೋತ್ರ. ಆ ಆಲೋಚನೆಗೆ ವಿಧೇಯರಾಗಿ ನಮ್ಮನ್ನೇ ಸಮರ್ಪಿಸಿಕೊಂಡು ಮುಂದೆ ಸಾಗುವಂತೆ ಕರ್ತನೆ ನೀನು ನಮಗೆ ಕೃಪೆ ಮಾಡು. ನಮಗಾಗಿ ಇಟ್ಟಿರುವಂತಹ ಆಲೋಚನೆ ಅದು ನೆರವೇರುವವರೆಗೂ ನಂಬಿಕೆಯಿಂದ, ನಿರೀಕ್ಷೆಯಿಂದ ಕಾಯುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.